ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಜನಸಾಮಾನ್ಯರ ಅಡ್ವೊಕೇಟ್ ಬಸವರಾಜ್ ಗಡಾದ್. ಬೆಂಗಳೂರಿನಲ್ಲಿ ಸೈಟ್ ಮಾಡಬೇಕನ್ನೋದು ಪ್ರತಿಯೊಬ್ಬರ ಕನಸು. ಆದರೆ ಬೆಂಗಳೂರಿನಲ್ಲಿ ಏನು ನಿವೇಶನ ತೆಗೆದುಕೊಳ್ಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಅನಧಿಕೃತ ಮತ್ತು ಅಕ್ರಮ ನಿವೇಶನಗಳು, ಸೈಟ್ಗಳ ಸಂಖ್ಯೆ ಹೆಚ್ಚಿರೋದು ಮತ್ತು ಇದರಲ್ಲಿ ಅನೇಕ ಅಧಿಕಾರಿಗಳು ಕೂಡ ಭಾಗಿಯಾಗಿ ಸಾರ್ವಜನಿಕರನ್ನ, ಗ್ರಾಹಕರನ್ನ ವಂಚಿಸುವುದು ಕಂಡುಬರ್ತಾ ಇದೆ. ಹೀಗಾಗಿ ಫ್ರೀಡಮ್ ಟಿವಿ ಕೆಲವು ಟಿಪ್ಸನ್ನು ಇಲ್ಲಿ ಕೊಡ್ತಾ ಇದೆ. ಈ ಫ್ರೀಡಮ್ ಟಿವಿ ಟಿಪ್ಸನ್ನು ಫಾಲೋ ಮಾಡಿದರೆ ಪ್ರತಿಯೊಬ್ಬ ಗ್ರಾಹಕರು ನೆಮ್ಮದಿಯಾಗಿ ಒಂದು ಸೈಟನ್ನು ಖರೀದಿ ಮಾಡ್ಬೋದು. ಏನಂದರೆ, ಯಾವುದೇ ಗ್ರಾಹಕ ಸೈಟನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ನಿವೇಶನ ಅಥವಾ ಆ ಜಾಗೆಗೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತದೆ. ಮೊದಲಿಗೆ ಏನು ದಾಖಲೆಗಳು ಅಂದರೆ ಆ ಒಂದು ಪಹಣಿ, ಆ ಜಾಗೆಗೆ ಸಂಬಂಧಪಟ್ಟಂತೆ ಪಹಣಿಯನ್ನು ತಗೊಂಡು ಆ ಪಹಣಿಯಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಅದರ ಜೊತೆಗೆ ಏನು ಸರ್ಟಿಫಿಕೇಟ್ ಅಂತಾರೆ, ಮದರ್ ಡೀಡ್, ಈ ರೀತಿಯ ಸರ್ಟಿಫಿಕೇಟನ್ನು ತೆಗೆದುಕೊಂಡಲ್ಲಿ ಆ ಜಾಗೆ ಎಲ್ಲಿಂದ, ಯಾರಿಂದ, ಎಷ್ಟು ವರ್ಷಗಳಿಂದ, ಯಾರಿಂದ ಯಾರಿಗೆ ಬಂತು ಅನ್ನೋಂಥದ್ದು ಸಂಪೂರ್ಣ ವಿವರ ಸಿಗುತ್ತೆ. ಅದನ್ನು ನೋಡಿದ ಸಂದರ್ಭದಲ್ಲಿ ಇದು ಇದು ಯಾರ ಹೆಸರಿಗಿತ್ತು, ಯಾರಿಂದ ಯಾರಿಗೆ ವರ್ಗಾವಣೆ ಆಗಿದೆ, ಇದು ಸರ್ಕಾರಿ ಜಾಗೆನೋ ಅಥವಾ ಖಾಸಗಿ ಜಾಗೆನೋ, ಇದು ಖರೀದಿಯಾದಂಥ ಜಾಗೆನೋ, ಹೀಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ನಂತರ ಆ ಜಾಗೆಯನ್ನು ಖರೀದಿ ಮಾಡಿದವರು ನಿವೇಶನ ಮಾಡಿದಾರ ಹೇಗೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕೂಡ ನೀವು ತೆಗೆದುಕೊಂಡು ನಂತರದಲ್ಲಿ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬಹುದು. ಇದಲ್ಲದೆ ಗ್ರಾಹಕರ ಅನುಕೂಲಕ್ಕಾಗಿ ಸರ್ಕಾರ ರಿಯಲ್ ಎಸ್ಟೇಟ್ ರೆಗ್ಯುಲೇಟಿಂಗ್ ಅಥಾರಿಟಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದೆ. ಇಲ್ಲಿ ಕೂಡ ಗ್ರಾಹಕರಿಗೆ ಸೈಟನ್ನು ಖರೀದಿ ಮಾಡಲಿಕ್ಕೆ ಬಯಸುವಂಥವರಿಗೆ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸಲಾಗಿದೆ. ಏನಂದರೂ ಯಾವುದೇ ಸೈಟನ್ನು ಯಾರು ಕೂಡ ಮಾರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಪ್ರಮೋಟರ್ ಅಥವಾ ಆ ಬಂಡವಾಳಶಾಹಿ, ಆ ಒಂದು ಡೆವಲಪರ್ ಆ ಸೈಟಿನ ಬಗ್ಗೆ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಅಥಾರಿಟಿ ಏನಿದ್ದಾರೆ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆದ ನಂತರ ಮಾತ್ರ ಆತ ಯಾವುದೇ ಸೈಟನ್ನು, ನಿವೇಶನವನ್ನು, ಪ್ಲಾಟನ್ನು ಅಥವಾ ಮನೆಯನ್ನು, ಈಗ ಅಪಾರ್ಟ್ಮೆಂಟನ್ನು ಆತ ಪ್ರಚಾರ ಅಥವಾ ಮಾಹಿತಿ ಕೊಡಬೇಕು. ಅದಲ್ಲದೆ ಆತ ಆ ಸೈಟಿಗೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ವೆಬ್ಸೈಟನ್ನು ಮಾಡಿ ಆ ವೆಬ್ಸೈಟ್ನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಹಾಕಬೇಕು. ಅದಲ್ಲದೆ ಏನು ಬದಲಾವಣೆಗಳಾಗ್ತಿದೆ ಈ ಒಂದು ಸೈಟು, ನಿವೇಶನ ಅಥವಾ ಈ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಏನು ಬದಲಾವಣೆ ಆಗ್ತಾ ಇದೆ ಅಂದರೆ ಪ್ರತಿ ಹಂತದಲ್ಲೂ ಕೂಡ ಆತ ಮಾಹಿತಿಯನ್ನು ಕೊಡಬೇಕು. ಆ ಒಂದು ವೆಬ್ಸೈಟನ್ನು ಪ್ರತಿ 3 ತಿಂಗಳಿಗೊಮ್ಮೆ ಆತ ಅಪ್ಡೇಟ್ ಮಾಡಬೇಕು. ಅದರಲ್ಲಿ ಗ್ರಾಹಕರಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈ ಮಾಹಿತಿ ಅದರಲ್ಲಿ ಗ್ರಾಹಕರು ಖರೀದಿ ಮಾಡಬೇಕಾಗತ್ತೆ. ಆದರೆ ಈ ಒಂದು ಮಾಹಿತಿಯನ್ನು ನೀಡುವಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ನೀಡತಕ್ಕದ್ದಲ್ಲ ಡೆವಲಪರು. ಅಂದರೆ ಗ್ರಾಹಕರಿಗೆ ತಪ್ಪು ಮಾಹಿತಿ ಕೊಟ್ಟು ಗ್ರಾಹಕರನ್ನು ವಂಚಿಸಿ ಅವರು ಈ ಒಂದು ನಿವೇಶನವನ್ನು ಅಥವಾ ಅಪಾರ್ಟ್ಮೆಂಟನ್ನು ಅವರು ಖರೀದಿ ಮಾಡಿಸುವಂತೆ ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ನೀಡ್ತಕ್ಕದ್ದಲ್ಲ. ಇದಲ್ಲದೆ ಈ ಒಂದು ನಿವೇಶನ ನೀಡ್ತಂಥ ಸಂದರ್ಭದಲ್ಲಿ, ನಿವೇಶನವನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯ ಮುಂಗಡವನ್ನು ಅಂದರೆ ಅಗ್ರಿಮೆಂಟ್ ಆಗುವ ಮುಂಚೆ, ನಿವೇಶನ ಖರೀದಿಗೆ ಸಂಬಂಧಪಟ್ಟಂತೆ ನಿವೇಶನ ನಿಮಗೆ ಮಾರಾಟ ಮಾಡ್ತೀವಿ ಅನ್ನೋಂಥ ಒಂದು ಮಾಹಿತಿಯನ್ನು ಕೊಡುವ ಮುಂಚೆ ಆತ ಅದಕ್ಕೆ ಒಂದು ಅಗ್ರಿಮೆಂಟನ್ನು ಮಾಡುವ ಮುಂಚೆ ನಿಮಗೆ ಯಾವುದೇ ರೀತಿಯ ಹಣವನ್ನು ಮುಂಗಡವಾಗಿ ಪಡೆಯುವಂತಿಲ್ಲ. ಅಗ್ರಿಮೆಂಟ್ ಸಂದರ್ಭದಲ್ಲಿ ನಂತರದಲ್ಲೂ ಕೂಡ ಶೇಕಡ 10% ಹೆಚ್ಚು ಹಣವನ್ನು ಆತ ಸ್ವೀಕಾರ ಮಾಡುವಂತಿದ್ದಿಲ್ಲ ಅಥವಾ ಅದನ್ನು ಮುಂಗಡವಾಗಿ ಪಡೆಯುವಂತಿಲ್ಲ. ಹೀಗೆ ಸಾಕಷ್ಟು ನಿಯಮಗಳಿವೆ. ಇದಲ್ಲದೆ ಗ್ರಾಹಕರ ಅನುಕೂಲಕ್ಕಾಗಿ ಪ್ರತಿಯೊಂದು ಗ್ರಾಹಕರು ಈ ಒಂದು ನಿವೇಶನವನ್ನು ಏನು ಖರೀದಿ ಅಗ್ರಿಮೆಂಟನ್ನು ಮಾಡಿಕೊಟ್ಟ ಸಂದರ್ಭದಲ್ಲಿ ಅದನ್ನು 2 ತಿಂಗಳ ಅವಧಿಯಲ್ಲಿ ಅವರ ಸಂಪೂರ್ಣವಾಗಿ ಒಂದು ಉಸ್ತುವಾರಿಗೆ ಅದನ್ನು ಬಿಟ್ಟುಕೊಡ್ಬೇಕಾಗುತ್ತೆ. ಅದಲ್ಲದೆ ಈ ಒಂದು ಪ್ರಮೋಟರ್ ಏನು ತಾನು ಖರೀದಿ ಮಾಡ್ತೀನಿ ಅಥವಾ ತಾನು ನಿವೇಶನವನ್ನು ಖರೀದಿ ಕೊಡ್ತೀನಿ ಅಥವಾ ಅದನ್ನು ಡೆವಲಪ್ ಮಾಡ್ತೀನಿ ಅಂತಾನೆ ಆ ಒಂದು ನಿವೇಶನವನ್ನು ಆತ ಅಥವಾ ಒಂದು ಸಂಪೂರ್ಣ ಅಪಾರ್ಟ್ಮೆಂಟನ್ನು ನಿರ್ಮಾಣಕ್ಕಿಂತ ಮುಂಚೆ ಬೇರೆ ಯಾರಿಗೂ ಬಿಟ್ಟುಕೊಡುವಾಗಿಲ್ಲ. ಹಾಗೊಂದೇಳೆ ಬಿಟ್ಟುಕೊಟ್ಟ ಅಂಥ ಸಂದರ್ಭದಲ್ಲಿ ಏನು ಗ್ರಾಹಕರು ಖರೀದಿ ಮಾಡಿರ್ತಾರೆ ಅವರಿಗೆ ಅವರ ಒಂದು ಹಣವನ್ನು, ಅವರ ನಿವೇಶನ ಖರೀದಿಗಾಗಿ ನೀಡಿದಂಥ ಹಣ, ಅದರ ಜೊತೆಗೆ ಬಡ್ಡಿ ಸಮೇತ ಹಣವನ್ನು ಆತ ಹಿಂತಿರುಗಿಸಬೇಕಾಗುತ್ತೆ. ಹೀಗೆ ಸೆಕ್ಷನ್ ರಿಯಲ್ ಎಸ್ಟೇಟ್ ಅಥಾರಿಟಿ ಏನು ರೇರಾ ಆ್ಯಕ್ಟ್ ಇದೆ, ಇದರ 19ರ ಒಂದು ಸೆಕ್ಷನ್ 19ರಲ್ಲಿ ಗ್ರಾಹಕರಿಗಾಗಿಯೇ ಸಾಕಷ್ಟು ಹಕ್ಕುಗಳನ್ನು, ಅಧಿಕಾರಗಳನ್ನು ನೀಡಲಾಗಿದೆ. ಗ್ರಾಹಕರು ಈ ಒಂದು ಉಪಯೋಗ ತೆಗೆದುಕೊಂಡು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡೇ ಈ ಒಂದು ಸೈಟನ್ನು ಖರೀದಿ ಮಾಡಬೇಕು. ಯಾಕಂದರೆ ಏನು ಬೆಂಗಳೂರು ಸಾಕಷ್ಟು ಇಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಇದನ್ನು ಮೋಸ ವಂಚನೆಗಳು ನಡೀತವೆ. ಇದರಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂಥದ್ದು, ತಹಶೀಲ್ದಾರ್, ರೆವಿನ್ಯೂ ಅಧಿಕಾರಿಗಳು
ಬಹಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳೇ ಭಾಗಿಯಾಗಿ ಈ ಒಂದು ಹಗರಣಗಳನ್ನು ನಡೆಸ್ತಾ ಇರುವಂಥದ್ದು ಕಂಡುಬರ್ತದೆ. ಹೀಗಾಗಿ ಗ್ರಾಹಕರು ಸಾಕಷ್ಟು ಜಾಗೃತಿ ವಹಿಸಲಿ, ಅವರಿಗೆ ನೆಮ್ಮದಿಯಾಗಿ ಒಂದು ಸೈಟು ಸಿಗುವಂತಾಗಲಿ ಅನ್ನುವ ಹಿನ್ನೆಲೆಯಲ್ಲಿ ಏನು ಫ್ರೀಡಮ್ ಟಿವಿ ಈ ಒಂದು ಟಿಪ್ಸನ್ನು ನೀಡುವಂಥ ಒಂದು ಕ್ರಮವನ್ನು, ಈ ಒಂದು ಮಾಹಿತಿಯನ್ನು ನೀಡ್ತಾ ಇದೆ. ದಯವಿಟ್ಟು ಎಲ್ಲರೂ ಪಾಲಿಸಿದಂಥ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಸೈಟನ್ನು ಪಡಿಬೋದು. ಇದಲ್ಲದೆ ಏನು ಈ ಒಂದು ಡೆವಲಪರ್ ಖರೀದಿ ಮಾಡ್ತಾರೆ, ಅವರು ಕೂಡ ಈ ಡೆವಲಪರ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಅಥಾರಿಟಿಯಲ್ಲಿ ರಿಜಿಸ್ಟರ್ ಆಗಿರಬೇಕು. ಸೆಕ್ಷನ್ 3 ಪ್ರಕಾರ ಅವ್ರು ರಿಜಿಸ್ಟರ್ ಆಗಬೇಕು. ಸೆಕ್ಷನ್ 4 ಪ್ರಕಾರ ಆಮೇಲೆ ಅವರು ಏನು ಡೆವಲಪ್ ಮಾಡ್ತಾರೆ ಆ ಸೈಟನ್ನು ರಿಜಿಸ್ಟರ್ ಮಾಡಬೇಕು. ಹೀಗೆ ಸೆಕ್ಷನ್ 9ರಲ್ಲಿ ಆತ ಪ್ರಮೋಟರ್ಗೂ ಕೂಡ ಸಾಕಷ್ಟು ಏನು ಜವಾಬ್ದಾರಿಗಳಿವೆ. ಆ ಸೈಟನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಅರ್ಧಕ್ಕೆ ಆತ ಆ ಸೈಟನ್ನು ಅಥವಾ ಆ ಒಂದು ಅಪಾರ್ಟ್ಮೆಂಟನ್ನು, ಆ ಒಂದು ಸಂಪೂರ್ಣ ನಿವೇಶನದ ಜಾಗೆಯನ್ನು ಸಂಪೂರ್ಣ ಡೆವಲಪ್ ಮಾಡಬೇಕು. ಆ ಡೆವಲಪ್ ಮಾಡದೇನೆ ಅರ್ಧಕ್ಕೆ ನಿಲ್ಲಿಸುವ ಹಾಗಿಲ್ಲ. ಆಮೇಲೆ ಯಾವುದೇ ನಿವೇಶನ ಅಥವಾ ಅಪಾರ್ಟ್ಮೆಂಟನ್ನು ಸಂಪೂರ್ಣಗೊಂಡ ಸಂದರ್ಭದಲ್ಲಿ ಕೂಡ 2/3 ಭಾಗದ ಅಂದರೆ 2/3 ಮೆಜಾರಿಟಿ ಆಫ್ ದಿ ಏನು ಈ ಒಂದು ಗ್ರಾಹಕರು, ಆ ಅಪಾರ್ಟ್ಮೆಂಟನ್ನು ಖರೀದಿ ಮಾಡಿದಂಥ ಗ್ರಾಹಕರು 2/3 ಭಾಗದಷ್ಟು ಜನರ ಒಪ್ಪಿಗೆ ತೆಗೆದುಕೊಂಡ ನಂತರವೇ ಆ ಒಂದು ಸಂಪೂರ್ಣ ಈ ಒಂದು ಅಪಾರ್ಟ್ಮೆಂಟು ನಿವೇಶನದ ಜವಾಬ್ದಾರಿಯನ್ನು ಅಲ್ಲಿ ಒಂದು ಗ್ರಾಹಕರದೇ ಆದಂಥ ಒಂದು ಸೊಸೈಟಿಯನ್ನು ನಿರ್ಮಾಣ ಮಾಡಿ ಆ ಸೊಸೈಟಿಗೆ ಅಧಿಕಾರ ಕೊಡಬೇಕಾಗತ್ತೆ. ಸಂಪೂರ್ಣವಾಗಿ ಅಪಾರ್ಟ್ಮೆಂಟನ್ನು ಏನು ನಕ್ಷೆಯಲ್ಲಿ ಆತ ಏನು ನೋಂದಣಿ ಸಂದರ್ಭದಲ್ಲಿ ನಕ್ಷೆಯನ್ನು ಯಾವ ರೀತಿ ಆತ ಮಾಡಿರ್ತಾನೆ, ಯಾವ ರೀತಿ ಡೆವಲಪ್ ಮಾಡ್ತೀನಿ ಅಂತ ಹೇಳಿರ್ತಾನೆ, ಅದರ ಎಲ್ಲ ಅಂಶಗಳು ಪೂರ್ತಿ ಆದ ನಂತರವೇ ಈ ಒಂದು ಗ್ರಾಹಕರಿಗೆ ಬಿಟ್ಟುಕೊಡಬೇಕಾಗತ್ತೆ. ಅದಕ್ಕೂ ಮುಂಚೆ ಆತ ಯಾವುದೇ ರೀತಿ ಬಿಡ್ತಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಯಾವುದೇ ರೀತಿ ಗ್ರಾಹಕರಿಗೆ ವಂಚನೆ ಮಾಡುವಂಥದ್ದಿಲ್ಲ. ಒಂದು ವೇಳೆ ಗ್ರಾಹಕರಿಗೆ ಏನು ವೆಬ್ಸೈಟ್ನಲ್ಲಿ ಆತ ಪ್ರಚಾರ ಮಾಡಿರ್ತಾನೆ, ಯಾವುದೇ ರೀತಿ ಮಾಹಿತಿ ಕೊಟ್ಟಿರ್ತಾನೆ, ಅದಕ್ಕೆ ತಪ್ಪಾಗಿ ನಡೆದುಕೊಂಡಲ್ಲಿ, ಅದಕ್ಕಿಂತ ಕಡಿಮೆ ಒಂದು ಅರ್ಹತೆಗಳನ್ನು ಹೊಂದಿದ್ದಂಥ ನಿವೇಶನ ಅಥವಾ ಅಪಾರ್ಟ್ಮೆಂಟನ್ನು ಒದಗಿಸಿದಲ್ಲಿ ಅದಕ್ಕೆ ಕೂಡ ಆತ ಪರಿಹಾರವನ್ನು ಕೊಡಬೇಕಾಗತ್ತೆ. ಹೀಗೆ ಇಂಥ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಗ್ರಾಹಕರು ಖರೀದಿ ಮಾಡಿದ ಸಂದರ್ಭದಲ್ಲಿ. ಇಂಥ ಒಂದು ಎಚ್ಚರಿಕೆಯನ್ನು ವಹಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಮೋಸ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಏನು ಗ್ರಾಹಕರಿಗೆ ಬೆಂಗಳೂರಿಗೆ ಏನು ಫ್ರೀಡಮ್ ಟಿವಿ ನೀಡ್ತಾ ಇರುವಂಥ ಈ ಒಂದು ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ.